ಮದುವೆ ಮಂಟಪದಲ್ಲಿ ಯುವತಿಯ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಹುಡುಗನ ಕಡೆಯವರು ಯುವತಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗ್ತಾ ಇರುವಂಥದ್ದು. ಮಂಟಪದ ಬಾಗಿಲನ್ನ ಹಾಕಿ ಹೊಡೆದಿದ್ದಾರೆ ಅಂತ ಆ ಸಂತ್ರಸ್ತ ಯುವತಿ ಆರೋಪವನ್ನ ಮಾಡ್ತಾ ಇದ್ದಾರೆ. ವರನ ಕುಟುಂಬಸ್ಥರ ವಿರುದ್ಧ ಸಂತ್ರಸ್ತ ಯುವತಿ ಆರೋಪ ಮಾಡ್ತಾ ಇರೋದು, ಮಂಟಪದ ಬಾಗಿಲನ್ನ ಹಾಕಿ ಹೊಡೆದಿದ್ದಾರೆ, ನನ್ನ ಮದುವೆ ಆಗಬೇಕು, ಇಲ್ಲದೇ ಇದ್ರೆ ನಾನು ವಿಷ ಕುಡಿತೀನಿ ಅಂತೇಳಿ ಯುವತಿ ಹೇಳ್ತಾ ಇರುವಂಥದ್ದು. ಮಂಟಪದ ಎದುರಲ್ಲೇ ನ್ಯಾಯಕ್ಕೆ ಸಂತ್ರಸ್ತ ಯುವತಿ ಪಟ್ಟನ್ನ ಹಿಡಿದಿದ್ದಾರೆ. ಈಗಾಗಲೇ ಮತ್ತೊಬ್ಬ ಯುವತಿಯ ಜೊತೆ ಶರತ್ ಮದುವೆ ಆಗೋಗಿದೆ, ಅದನ್ನು ಪ್ರಶ್ನಿಸೋದಕ್ಕೆ ಅಂತ ಮಂಟಪಕ್ಕೆ ಹೋದಾಗ ಈ ಘಟನೆ ನಡೆದಿರುವಂಥದ್ದು. ವರನ ಕುಟುಂಬಸ್ಥರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಮಂಟಪದ ಬಾಗಿಲನ್ನ ಹಾಕಿ ಹಲ್ಲೆ ಮಾಡಿದ್ದಾರೆ. ನನಗೆ ಸರ್ ನಾನು ಬರೋ ಅಷ್ಟರಲ್ಲಿ ತಾಳಿ ಕಟ್ಟ ಆಗೋಗಿದೆ. ನಿನ್ನೆ ಬಂದು ಕಂಪ್ಲೇಂಟ್ ಆಗಿದೆ, ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಅವನು ಮದುವೆ ಆಗೇ ಆಗ್ತೀನಿ ನಾನಂತ ಆಲ್ರೆಡಿ ಹೇಳಿಕೆ ಕೊಟ್ಟಾಗಿದೆ. ಬಟ್ ಇಲ್ಲಿ ಬಂದ ತಕ್ಷಣ ಅವ್ರ ಮನೆಯವರೆಲ್ಲ ಸೇರಿಕೊಂಡು ಇಲ್ಲ ನಿನ್ನ ಮದುವೆ ಆಗಂಗಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ನನ್ನನ್ನು ಫುಲ್ ಎಳೆದಾಡಿ ಇಲ್ಲೆಲ್ಲ ಪೇಯ್ನ್ ಆಗಿದೆ, ನನಗೆ ಹ್ಯಾರಾಸ್ ಮಾಡಿದ್ದಾರೆ ನನಗೆ. ಮತ್ತು ಈಗ ಆಲ್ರೆಡಿ ಗುಟ್ಟಾಗಿ ಮದುವೆ ಆಗಿ ಮೀಡಿಯಾದವ್ರು ಯಾರು ಬರೋಕ್ಕೆ ಬಿಡ್ದಲ್ಲ, ಡೋರೆಲ್ಲ ಲಾಕ್ ಮಾಡಿ ಹಾಕಿದ್ರು. ಈಗ ಪೊಲೀಸ್ ಸಪೋರ್ಟ್ ತೊಗೊಂಡು ನಾನು ಒಳಗಡೆ ಇದ್ದೀನಿ. ಮತ್ತು ನ್ಯಾಯ ಬೇಕು ಸರ್, ನನಗೆ ದುಡ್ಡು ಅಂತ ಎಲ್ಲ ಹೇಳ್ತಿದ್ದಾರೆ, ನಾನೇ ಕೊಟ್ಟಿದ್ದೀನಿ. ಹಂಗಾಗಿ ನಾನು ದುಡ್ಡು ಬೇಡ ಸರ್, ನನಗೆ ನ್ಯಾಯ ಬೇಕು. ಎಲ್ಲರ ಸಮ್ಮುಖದಲ್ಲೂ ಅವ್ರ ಗುರುಗಳು ಏನಿದ್ದಾರೆ ಅವ್ರು ಬರಬೇಕು ಸರ್. ಅವ್ರ ಕಮ್ಯುನಿಟಿ ಗುರುಗಳೇನಿದ್ದಾರೆ ಅವ್ರು ಬಂದು ತಪ್ಪಾಗಿರೋದಕ್ಕೆ ನ್ಯಾಯ ಕೊಡಬೇಕು. ಖಂಡಿತ ದುಡ್ಡು 1 ರೂಪಾಯಿ ಮುಟ್ಟಲ್ಲ ಸರ್, ನನಗೆ ಅವಶ್ಯಕತೆ ಇಲ್ಲ. ನಾನು ದುಡ್ದು ನಾನು ಬದುಕೋದನ್ನ ಕೆಪಾಸಿಟಿ ನನಗಿದೆ, ದುಡ್ಡಿಗೋಸ್ಕರ ಇದೆಲ್ಲ ಮಾಡ್ತಾ ಇಲ್ಲ. 1 ರೂಪಾಯಿ ಮುಟ್ಟಲ್ಲ. ನನ್ನ ಸಮಾಜದಲ್ಲಿ ಇವತ್ತು ಆಲ್ರೆಡಿ ಮೀಡಿಯಾ ಮುಂದೆ ಎಲ್ಲ ಬಯಲಾಗಿದೆ, ನನ್ನನ್ನು ಯಾರು ಕೂಡ ಮದುವೆ ಆಗೋಕ್ಕಾಗಲ್ಲ. ಇವನಿಂದನೇ ಲೈಫ್ ಕರೆಕ್ಷನ್ ಆಗಬೇಕು, ಮಿಸ್ಟೇಕ್ ಆಗಿರೋದು ಇವನಿಂದನೇ ಸರಿ ಆಗಬೇಕು. ನನಗೆ ಇವ್ನಿಗೊಂದು ನ್ಯಾಯ ಕೊಡಿಸಿ. ಅವಳನ್ನ ಮದುವೆ ಆಗಿರೋದು ಅದು ಅವ್ನ ಹಣೆ ಬರಹ ಗೊತ್ತಿಲ್ಲ. ಅವಳಿಗೂ ಲೈಫ್ ಕೊಟ್ಟಿದ್ದಾನೆ, ನಾನು ಅವಳ ಲೈಫ್ ಪಾಪ ಇನ್ನೊಬ್ಬರು ಹೆಣ್ಮಗಳ ಲೈಫ್ನ ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ. ನನಗೂ ಹಾಗೆ ತಾಳಿ ಕಟ್ಟಿ ನನ್ನ ಜೀವನಕ್ಕೊಂದು ದಾರಿ ಮಾಡಬೇಕು ಅಂತ ನಾನು ಕೇಳ್ಕೊತಿರೋದು ಸರ್. ಸ್ಟ್ರಾಂಗ್ ಆಗಿ ಮೀಡಿಯಾಗೆ ನಾನೇ ರಿಕ್ವೆಸ್ಟ್ ಮಾಡಿರೋದು ಸರ್. ಇವತ್ತೇ ಆಗಬೇಕು ಸರ್, ಇವತ್ತೇ ನ್ಯಾಯ ಸಿಗಬೇಕು. ನನಗೆ ಸಮಾಜದಲ್ಲಿ ನ್ಯಾಯ ಇದೆ ಅನ್ನೋದನ್ನ ಖಂಡಿತ ಮೀಡಿಯಾದ ಟ್ರಾನ್ಸ್ಪರೆನ್ಸಿ ಎಷ್ಟಿದೆ ಅನ್ನೋದು ಗೊತ್ತಾಗಬೇಕು. ಹೇಳಿದ್ರು ಸರ್ ಒಂದಿಬ್ರು ಬಂದ್ಬಿಟ್ಟು ನಿನ್ಗೆ ಎಷ್ಟು ಬೇಕಮ್ಮ ದುಡ್ಡು, ನಾನು ಇತ್ಯರ್ಥ ಮಾಡ್ತೀನಿ, ಕಾಂಪ್ರಮೈಸ್ ಆಗೋಣ, ದಯಮಾಡಿ ಮರ್ಯಾದೆ ತೆಗಿಬೇಡಿ, ಮಾತಾಡಬೇಡಿ ಜೋರಾಗಿ ಅಂತೆಲ್ಲ ಬಂದು ಸಪೋರ್ಟ್ ಮಾಡಿದ್ರು ಸರ್. ಈ ಒಂದಿಬ್ರು ಬಂದ್ರು, ಈ ಕಡೆ ಹೋಗಿದ್ದಾರೆ ಅವರು. ಬಟ್ ನಾನು ಅದಕ್ಕೆ ಒಪ್ಪಿಲ್ಲ, ನನಗೆ 1 ರೂಪಾಯಿ ದುಡ್ಡು ಬೇಡ, ನಾನು ಸತ್ತೋಗ್ಬಿಡ್ತೀನಿ, ಇಲ್ಲಿ 1 ರೂಪಾಯಿ ನಾನು ತಗೊಳ್ಳಲ್ಲ ಸರ್. ನನ್ನ ತೀರ್ಮಾನ ಅವ್ನು ನನಗೆ ಮದುವೆ ಆಗ್ಬೇಕಷ್ಟೇ, ಅಷ್ಟೇ ಫೈನಲ್. ನಾನು ಧರಣಿ ಕೊಡ್ತೀನಿ ಸರ್. ಎಷ್ಟು ಜನ ಏನೇನಿದೆ ಕಾನೂನು ಅನ್ನೋದು ಏನೇನಿದೆ ಎಲ್ಲರಿಗೂ ತಲುಪಲಿ. ಪ್ರತಿಯೊಬ್ಬರಿಗೂ ವುಮೆನ್ ಎಂಪವರ್ಮೆಂಟ್ ಇದೆ, ಮಹಿಳಾ ಆಯೋಗ ಇದೆ, ಮೇಡಮ್ ಚೌಧರಿ ಮೇಡಮ್ ಇದ್ದಾರೆ, ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಆಶ್ವಾಸನೆ ನನ್ನಲ್ಲಿದೆ. ದಯಮಾಡಿ ನನಗೆ ನಾನು ಮದುವೆ ಆಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಸರ್. ಪಾಯ್ಸನ್ ತಗೊಂಡು ಸಂತ್ರಸ್ತ ಯುವತಿ ಹೇಳ್ತಾ ಇದ್ದಿದ್ದನ್ನು ಕೇಳ್ತಾ ಇದ್ರಿ. ನನಗೆ ಹಣ ಕೊಟ್ಟು ನನ್ನ ಬಾಯಿ ಮುಚ್ಚಿಸೋದಕ್ಕೆ ಬಂದರು, ನಾನು ಗಲಾಟೆ ಮಾಡ್ತಾ ಇದ್ದಾವಾಗ ಮರ್ಯಾದೆ ತೆಗಿಬೇಡಮ್ಮ, ನಿನಗೆ ಹಣ ಕೊಡ್ತೀವಿ ಅಂತೇಳಿ ಹೇಳಿದ್ರು. ನನಗೆ ಹಣದ ಅವಶ್ಯಕತೆ ಇಲ್ಲ, ನನಗೆ ನ್ಯಾಯ ಬೇಕು. ಆ ಯುವತಿಯನ್ನು ಮದುವೆ ಆಗಿದ್ದಾನೆ, ಮತ್ತೊಬ್ಬ ಯುವತಿಯನ್ನು, ಆಕೆಯ ಜೀವನವನ್ನು ನಾನು ಹಾಳು ಮಾಡೋದಕ್ಕೂ ಇಷ್ಟಪಡೋದಿಲ್ಲ. ಆದರೆ ನನಗೂ ಕೂಡ ನ್ಯಾಯ ಬೇಕು, ನನ್ನನ್ನು ಕೂಡ ಮದುವೆ ಆಗಬೇಕು. ಶರತ್ ನನ್ನನ್ನು ಮದುವೆ ಆಗಲೇಬೇಕು, ಇಲ್ಲದೇ ಇದ್ದರೆ ನಾನು ಇಲ್ಲೇ ಧರಣಿಯನ್ನು ಕೂಡ್ತೀನಿ, ನನಗೆ ನ್ಯಾಯ ಬೇಕು. ವಿಷವನ್ನು ತೆಗೆದುಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ, ಸಾಯ್ತೀನಿ, ಆದರೆ ನಾನು ಇಲ್ಲಿಂದ ಹೊರಡೋದಿಲ್ಲ, ನನಗೆ ನ್ಯಾಯ ಸಿಗೋವರೆಗೂ ಅಂತ ಸಂತ್ರಸ್ತ ಯುವತಿ ಹೇಳ್ತಾ ಇರುವಂಥದ್ದು. ದೊಡ್ಡೇಗೌಡ ಫಂಕ್ಷನ್ ಹಾಲ್ ಚಿಕ್ಕಮಗಳೂರಿನಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು.